ಮನೆಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸೋನು ಮತ್ತೆ ಮೋನು ಅಂತಕ್ಕಂಥವ್ರು ಒಂದು ತಕ್ಕಡಿಯನ್ನು ಇಟ್ಕೊಂಡು ಆಟವನ್ನ ಆಡ್ತಾ ಇರ್ತಾರೆ. ಆವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸೋನು ಏನ್ ಮಾಡ್ತಾನಪ್ಪ ಅಂದ್ರೆ ತಕ್ಕಡಿಯ ಒಂದು ಭಾಗಕ್ಕೆ 3 ಮಾವಿನ ಹಣ್ಣುಗಳನ್ನ ಹಾಕ್ತಾನೆ. ಹೌದಾ? ಆಗ ಮೋನು ಏನ್ ಮಾಡ್ತಾನೆ ಇನ್ನೊಂದು ಭಾಗಕ್ಕೆ 8 ಮಾವಿನ ಹಣ್ಣುಗಳನ್ನ ಆಯ್ಕೆ ಮಾಡ್ಕೊಂಡು ಬಂದು ಹಾಕ್ಬಿಡ್ತಾನೆ. ನೋಡಿ, ಅವಾಗ 8 ಮಾವಿನ ಹಣ್ಣಿರೋದ್ರಿಂದ ಒಂದು ಭಾಗ ಏನಾಗುತ್ತೆ, ತಕ್ಕಡಿಯ ಭಾಗ ಕೆಳಗೆ ಬರುತ್ತೆ. ಹೌದು ತಾನೆ? ಅವಾಗ ಅವನೇನ್ ಮಾಡ್ಬೇಕಾಗುತ್ತೆ ಸೋನು, ಇನ್ನು ಎಷ್ಟು ಮಾವಿನ ಹಣ್ಣುಗಳನ್ನ ಹಾಕ್ಬೇಕಾಗುತ್ತೆ? ಅದಕ್ಕೆ ಸಮ ಬರ್ಲಿಕ್ಕೆ ಅವೆರಡುವ 5 ಮಾವಿನ ಹಣ್ಣುಗಳನ್ನ ಹಾಕ್ಬೇಕಾಗುತ್ತೆ. ಹೌದಲ್ವಾ? ಸೊ ನೋಡಿ, ಎರಡೂ ಕಡೆ ಅವನ 5 ಮಾವಿನ ಹಣ್ಣುಗಳನ್ನು ಸೇರಿಸಿದ್ರೆ ಎಷ್ಟು ಮಾವಿನ ಹಣ್ಣು ಆಯ್ತಲ್ಲಿ? 8 ಮಾವಿನ ಹಣ್ಣುಗಳು ಆಗುತ್ತೆ. ಹೌದಲ್ವಾ? ಅಂದ್ರೆ ಒಟ್ಟು ಎರಡೂ ಕಡೆ 8 ಮಾವಿನ ಹಣ್ಣುಗಳಿದ್ದಾಗ ಅವೇನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಹೌದಲ್ವಾ? ಸೊ ಹಾಗಾದ್ರೆ ಈ ರೀತಿಯಾಗಿ ನಾವು ಬೀಜ ಪದಗಳಲ್ಲಿನೂ ಸಹ ಬೀಜೋಕ್ತಿಗಳಲ್ಲಿನೂ ಕೂಡ ಏನ್ ಮಾಡ್ಬೋದು, ಸಮತೆಯನ್ನ ಕಾಣಬಹುದು ಅಂತ ಹೇಳಿ ಅದನ್ನು ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ತೀವಪ್ಪ. ಅದ್ಯಾವುದು ಅಂತ ಹೇಳಿದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತಕ್ಕಂಥ ಒಂದು ಪಾಠದಲ್ಲಿ. ಏನಿದು ಸಮೀಕರಣ ಅಂತಂದ್ರೆ ಏನು? ನಮ್ಗೆ ಬೀಜಗಣಿತೀಯ ಸಮೀಕರಣ ಅಂತ ಹೇಳ್ತಾರೆ ಬಾಬಾ. ಬೀಜಗಣಿತೀಯ ಸಮೀಕರಣ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಬೀಜಗಣಿತೀಯ ಸಮೀಕರಣ ಅಂತಂದ್ರೆ ಚರಾಕ್ಷರಗಳನ್ನೊಳಗೊಂಡ ಪದೋಕ್ತಿಗಳ ಸಮತೆಯನ್ನು ತಿಳಿಸುವ ಒಂದು ಉಕ್ತಿಯನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಮೀಕರಣ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಬೀಜಗಣಿತೀಯ ಸಮೀಕರಣ ಅಂತಂದ್ರೆ ಏನಂತ ಮಾಡ್ಕೊಂಡ್ವಿ? ಬೀಜಗಣಿತೀಯ ಸಮೀಕರಣವೆಂದರೆ ಚರಾಕ್ಷರಗಳನ್ನೊಳಗೊಂಡ ಪದೋಕ್ತಿಗಳ ಸಮತೆಯನ್ನು ಸೂಚಿಸುವ ಒಂದು ಉಕ್ತಿ. ಉಕ್ತಿ ಅಂದ್ರೆ ಏನೊಂದು ಹೇಳಿಕೆ. ಹೌದಲ್ವಾ? ಸರಿ, ಹಾಗಿದ್ರೆ ಅದನ್ನು ಬರೆಯೋಣಪ್ಪ ನಾವು. ಬೀಜಗಣಿತೀಯ ಸಮೀಕರಣವೆಂದರೆ ಚರಾಕ್ಷರಗಳನ್ನು ಒಳಗೊಂಡ ಪದೋಕ್ತಿಗಳ ಸಮತೆಯನ್ನು ಸೂಚಿಸುವ ಉಕ್ತಿ. ಹೌದಾ? ನೋಡಿ, ಸಮೀಕರಣ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋಪ್ಪ, ಚರಾಕ್ಷರಗಳನ್ನ ಒಳಗೊಂಡಿರುತ್ತೆ. ಅದು ಚರಾಕ್ಷರಗಳನ್ನ ಒಳಗೊಂಡು ಪದೋಕ್ತಿಗಳ ಸಮತೆಯನ್ನ ಸೂಚಿಸ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸಮತೆಯನ್ನು ಸೂಚಿಸ್ತಕ್ಕಂಥ ಒಂದು ಹೇಳಿಕೆಯನ್ನ ನಾವೇನಂತೀವಿ? ಸಮೀಕರಣ ಅಂತ ಹೇಳ್ಬಿಟ್ಟು ಕರೀತೀವಿ. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಸಮೀಕರಣಗಳಿಗೆ ಉದಾಹರಣೆಗಳನ್ನ ಹೇಳ್ಬೋದಾ ನಾವೀಗ? ಯಾವ ಉದಾಹರಣೆಗಳಾಗಿ ಬರ್ತವೆ ಸಮೀಕರಣಗಳಿಗೆ? x+5 ಒಂದು ಸಮೀಕರಣ. ಹೌದಾ? ನಂತರ 2xy - 7 ಒಂದು ಸಮೀಕರಣ. ಚರಾಕ್ಷರಗಳು ಎಷ್ಟು ಬೇಕಾದ್ರೂ ಇರಲಿ, ಅರ್ಥ ಆಗ್ತಿದೆಯಾ? ಅದು ಒಂದು ಸಮೀಕರಣ ಅಂತ ಕರೆಸ್ಕೊಳ್ಳುತ್ತೆ. ನಂತರ 3x² + x + z - y², ಇದು ಕೂಡ ಒಂದು ಸಮೀಕರಣ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಚರಾಕ್ಷರ ಬೀಜಗಣಿತೀಯ ಸಮೀಕರಣವೆಂದ್ರೆ ಚರಾಕ್ಷರಗಳನ್ನು ಒಳಗೊಂಡ ಪದೋಕ್ತಿಗಳ ಸಮತೆಯನ್ನು ಸೂಚಿಸತಕ್ಕಂಥ ಒಂದು ಉಕ್ತಿ ಅಂತ ನೋಡಿದ್ವಿ. ಹಾಗೇನೆ
ರೇಖಾತ್ಮಕ ಸಮೀಕರಣ ಅಂತಂದ್ರೆ? ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು? ಮತ್ತೊಂದಿದೆಯಾ? ಚರಾಕ್ಷರದ ಹೆಚ್ಚಿನ ಘಾತ ಒಂದನ್ನು ಮಾತ್ರ ಹೊಂದಿರುವ ಸಮೀಕರಣವನ್ನು ನಾವೇನಂತೀವಿ? ರೇಖಾತ್ಮಕ ಸಮೀಕರಣ. ಅಂದ್ರೆ ಆ ಸಮೀಕರಣದಲ್ಲಿ ಚರಾಕ್ಷರದ ಘಾತ ಸೂಚಿ ಎಷ್ಟಾಗಿರ್ಬೇಕು? ಒಂದು ಮಾತ್ರ ಹೊಂದಿರ್ಬೇಕು. ಸರಿನಾ? ಎರಡನ್ನು ಹೊಂದಿದ್ರೆ ಏನಾಗ್ಬಿಡುತ್ತೆ? ಅದು ಅಕಸ್ಮಾತ್ ಎರಡಿತ್ತು ಅಂದ್ರೆ ಏನಾಗುತ್ತೆ? ವರ್ಗಾತ್ಮಕ ಸಮೀಕರಣ ಆಗುತ್ತೆ. ಹೌದಲ್ವಾ? ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು? ಚರಾಕ್ಷರದ ಘಾತ ಸೂಚಿ ಒಂದನ್ನು ಮಾತ್ರ ಹೊಂದಿರುವ ಸಮೀಕರಣವನ್ನು ನಾವೇನಂತೀವಿ? ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬಿಟ್ಟು ಕರೀತೀವಪ್ಪ. ಹೌದಾ? ಸೊ ಹಾಗಾದ್ರೆ ಈ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಗಳನ್ನ ನೋಡ್ತಾ ಹೋಗ್ಬೋದು ನಾವು. ಯಾವ ರೀತಿ ಬರುತ್ತೆ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಅಂತಂದ್ರೆ? x ಪ್ಲಸ್ 4 ಇಸ್ ಈಕ್ವಲ್ ಟು 3. ಇದು ಒಂದು ರೇಖಾತ್ಮಕ ಸಮೀಕರಣ. ಹೌದಾ? ಅದೇ ರೀತಿಯಲ್ಲಿ 2y ಮೈನಸ್ 3 ಇಸ್ ಈಕ್ವಲ್ ಟು 5. ಇದು ಕೂಡ ಒಂದು ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ ಚರಾಕ್ಷರದ ಘಾತ ಸೂಚಿ ಒಂದನ್ನ ಮಾತ್ರ ಹೊಂದಿದೆ. ಹೌದಾ? ಇನ್ನೊಂದು 2x ಇಸ್ ಈಕ್ವಲ್ ಟು 6. ಇದು ಕೂಡ ಒಂದು ಸಮೀಕರಣ. ನಮಗೆ 2x ಇಸ್ ಈಕ್ವಲ್ ಟು 6 ಅಂತಕ್ಕಂಥದ್ದು ಹೇಗೆ ಹೇಳ್ಬೋದು? 2x ಇಸ್ ಈಕ್ವಲ್ ಟು 6 ಅಂತ ಅಷ್ಟೇ ಇದೆ. ಏನ್ ಮಾಡ್ಬೋದು? ಇದ್ರಲ್ಲಿ 6ನ ಎಡಭಾಗಕ್ಕೆ ತರ್ಬೋದು. 2x ಮೈನಸ್ 6 ಇಸ್ ಈಕ್ವಲ್ ಟು 0 ಆಗುತ್ತೆ. ಹೌದಾ? ಈ ರೀತಿಯಾಗಿ ನಾವು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಗಳನ್ನ ನೋಡ್ತಾ ಹೋಗ್ಬೋದಲ್ಲ. ಸರಿನಾ? ಹಾಗಾದ್ರೆ ಈ ರೇಖಾತ್ಮಕ ಸಮೀಕರಣಗಳು ಸಹ ತನ್ನದೇ ಆದಂತಹ ಪರಿಹಾರಗಳನ್ನ ಹೊಂದಿರುತ್ತೆ ಅನ್ನೋದನ್ನ ನಾವು 8ನೇ ತರಗತಿಯಲ್ಲೇ ನೋಡಿದ್ವಿ. ಹೌದಲ್ವಾ? ಹಾಗಾದ್ರೆ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳು ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಈಗ. ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ. ಒಂದು ಉದಾಹರಣೆಗೆ ಸಮೀಕರಣವನ್ನು ಹೇಳಿ. ನೀವೇನೆ ಯಾವ್ದಾದ್ರು ಒಂದು ಸಮೀಕರಣವನ್ನು ಹೇಳಿ. ಯಾವ್ದಾದ್ರು ಒಂದು ರೇಖಾತ್ಮಕ ಸಮೀಕರಣವನ್ನು ಹೇಳಿ ನೀವೇನೆ. 2x 2x ಇಸ್ ಈಕ್ವಲ್ ಟು 7. ಹೌದು, 2x ಇಸ್ ಈಕ್ವಲ್ ಟು 7. ಈ ರೇಖಾತ್ಮಕ ಸಮೀಕರಣಕ್ಕೆ ನಾವೀಗ ಪರಿಹಾರವನ್ನ ಕಂಡುಹಿಡಿಯೋಣ. ಗೊತ್ತಾಗ್ತಿದೆಯಾ? ಸೊ ಯಾವ ರೀತಿಯಾಗಿ ಪರಿಹಾರವನ್ನ ನೋಡ್ಬೋದು ನಾವಿಲ್ಲಿ? ಏನ್ ಮಾಡ್ಬೇಕಾಗುತ್ತೆ? ನಾವು x ಗೆ ಬೆಲೆಯನ್ನ ಕಂಡುಹಿಡಿಬೇಕು. ಇದರ ಪರಿಹಾರ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನ್ ಮಾಡ್ಬೇಕು? ಇದನ್ನ ಸಾಲ್ವ್ ಮಾಡ್ಬಿಟ್ಟು ನಾವು x ಗೆ ಬೆಲೆಯನ್ನ ಕಂಡುಹಿಡಿಬೇಕಾಗುತ್ತೆ. ಹೌದಾ? ಸೊ ಹಾಗಿದ್ರೆ ಏನ್ ಬರುತ್ತಪ್ಪ? x ಇಸ್ ಈಕ್ವಲ್ ಟು 7 ಮೈನಸ್ ಆಗುತ್ತಾ? x ನ ಜೊತೆ ಇಂಟು ಆಗಿದೆ 2. ಏನಾಗುತ್ತೆ? ಬಲಭಾಗಕ್ಕೆ ಬಂದ್ರೆ ಡಿವೈಡೆಡ್ ಬೈ 2. ಹೌದು ತಾನೆ? 2 1 2 2 2 3 6. ಹೌದಾ? ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಪಾಯಿಂಟ್ ಇರ್ತೀನಿ, 10 ಆಗುತ್ತೆ. 2 5 10. x ಇಸ್ ಈಕ್ವಲ್ ಟು 3.5. x ನ ಬೆಲೆ ಎಷ್ಟು ಬಂತು ನಮಗೆ? 3.5 ಅಂತ ಬಂತು. ಹಾಗಾದ್ರೆ ಇನ್ನೊಂದು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಯನ್ನು ಹೇಳ್ಬೋದಾ? ಒಂದೇ ರೀತಿ ಬೇಡ, ಬೇರೆ ಬೇರೆ ರೀತಿಯಾದಂತಹ ಸಮೀಕರಣಗಳಿಗೆ ಉದಾಹರಣೆಯನ್ನು ಹೇಳಿ. x
ಎಕ್ಸ್ ಮೈನಸ್ 2 is equal to 7. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 7. ಹೌದಾ? ಸೊ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 7 ಅಂದ್ರೆ ಇಲ್ಲಿ ಎಕ್ಸ್ ಗೆ ಬೆಲೆಯನ್ನ ಕಂಡುಹಿಡಿಯಬೇಕಪ್ಪ. ಎಕ್ಸ್ ಇಸ್ ಈಕ್ವಲ್ ಟು 7. ಈ ಮೈನಸ್ 2 ಬಲಭಾಗಕ್ಕೆ ತಗೊಂಡ್ಬಂದ್ಬಿಡ್ಬೇಕು ನಾವು. ಚರಾಕ್ಷರವನ್ನ ಒಂದು ಭಾಗದಲ್ಲಿ ಇಟ್ಕೊಂಡು ಆನಂತರ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಇನ್ನೊಂದು ಭಾಗದಲ್ಲಿ ತರಬೇಕು. ಸರಿನಾ? ಸೊ ಮೈನಸ್ 2 ಈ ಕಡೆ ತಂದ್ರೆ ಏನಾಗುತ್ತೆ, ಪ್ಲಸ್ 2. ಎಕ್ಸ್ ಇಸ್ ಈಕ್ವಲ್ ಟು 7 ಪ್ಲಸ್ 2 ಅಂದ್ರೆ 7 9. ಹೌದಾ? ಸೊ ಎಕ್ಸ್ ನ ಬೆಲೆ ಎಷ್ಟು ಬಂತು, 9. ಅರ್ಥ ಆಯ್ತಪ್ಪ ಇದು? ಸರಿಯಪ್ಪ. ಹಾಗಿದ್ರೆ ನಾನೇನ್ ಮಾಡಿದ್ದೀನಪ್ಪ ಇಲ್ಲಿ ನಿಮ್ಗೆ ಅಂತ ಹೇಳಿದ್ರೆ, ಕೆಲವೊಂದು ಚೀಟಿಗಳನ್ನ ಬರೆದು ಹಾಕಿದ್ದೀನಿ, ಲೆಕ್ಕಗಳ ಚೀಟಿಗಳನ್ನ. ನೀವೇನ್ ಮಾಡ್ಬೇಕು ಅಂದ್ರೆ ಒಬ್ಬೊಬ್ಬರಾಗಿ ಬಂದು ಆ ಚೀಟಿಯಲ್ಲಿ ಇರ್ತಕ್ಕಂಥ ಚೀಟಿಯನ್ನ ಆಯ್ದುಕೊಂಡು ಅದರಲ್ಲಿ ಇರ್ತಕ್ಕಂಥ ಲೆಕ್ಕವನ್ನ ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ಬೇಕು. ನನಗೆ ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿರ್ತಕ್ಕಂಥ ಚೀಟಿಗಳಲ್ಲಿ ಆಯ್ಕೆ ಮಾಡಿಕೊಂಡು ಯಾವ್ದಾದ್ರು ಒಂದನ್ನ ಬಂದು ಇಲ್ಲಿ ಲೆಕ್ಕಗಳನ್ನ ಬಿಡಿಸ್ತೀನಿ. ಬರೋಣ ಬನ್ನಿ. ವೆರಿ ಗುಡ್. y ಪ್ಲಸ್ 3 ಇಸ್ ಈಕ್ವಲ್ ಟು 10. y ಇಸ್ ಈಕ್ವಲ್ ಟು 10 ಮೈನಸ್ 3. y ನ ಬೆಲೆ ಎಷ್ಟು ಬಂತು ನಮಗೆ, 7 ಅಂತಕ್ಕಂಥದ್ದು ಸಿಗುತ್ತೆ. ಹೌದಪ್ಪ? ಸೊ ನೆಕ್ಸ್ಟ್ ಇನ್ನ 3 ಚೀಟಿಗಳಿದೆ. ಬನ್ನಿ, ಹುಡುಗರ ಕಡೆಯಿಂದ ಒಬ್ರು ಬಂತು. ಎದ್ಬನ್ನಿ ಬೇಗ. ನೋಡಿ, ಅವನಿಗೆ ಸಿಕ್ಕಿರ್ತಕ್ಕಂಥ ಸಮೀಕರಣ ಎಷ್ಟಿದೆ, 6x ಇಸ್ ಈಕ್ವಲ್ ಟು 12. 6x ಇಸ್ ಈಕ್ವಲ್ ಟು 12 ಸಾಲ್ವ್ ಮಾಡಿದ್ರೆ ನಮಗೆ x ನ ಬೆಲೆ ಎಷ್ಟು ಬಂತೆ, 2 ಅಂತಕ್ಕಂಥದ್ದು ಸಿಕ್ಕಿದೆ. ಹೌದಾ? ಸೊ ಸರಿಯಾಗಿದೆ. ಗುಡ್. ನೆಕ್ಸ್ಟ್ ಇನ್ನ 2 ಚೀಟಿಗಳಿವೆ. ಬನ್ನಿ ಇನ್ನೊಬ್ರು ಬನ್ನಿ. x ಪ್ಲಸ್ 2 ಇಸ್ ಈಕ್ವಲ್ ಟು 7. x ಇಸ್ ಈಕ್ವಲ್ ಟು ಏನಾಗುತ್ತೆ, ಕಟ್ ಮಾಡ್ತಿದ್ದೀಯಾ, x ಈಕ್ವಲ್ಸ್ 7 7ರಲ್ಲಿ 2ನ್ನ ಕಳೆದ್ರೆ 5. ಹೌದು, ಗುಡ್. ನೋಡಿ, x ಪ್ಲಸ್ 2 ಇಸ್ ಈಕ್ವಲ್ ಟು 7 ಅಂತಕ್ಕಂಥ ಒಂದು ರೇಖಾತ್ಮಕ ಸಮೀಕರಣ ಸಿಕ್ತು ಅವಳಿಗೆ. ಅದನ್ನ ಸಾಲ್ವ್ ಮಾಡಿದಾಗ x ಇಸ್ ಈಕ್ವಲ್ ಟು 7 ಮೈನಸ್ 2 ಬರುತ್ತೆ. ಹೌದಾ? ಹಾಗಾಗಿ x ನ ಬೆಲೆ ಎಷ್ಟು ಬಂದಿದೆ ನಮಗೆ ಕಡೆನಲ್ಲಿ, 5 ಅಂತಕ್ಕಂಥದ್ದು ಸಿಕ್ಕಿದೆ. ಹೌದಾ? ಸೊ ಕಡೆಯದಾಗಿ ಲಾಸ್ಟ್ ಚೀಟಿ ಬರಬಹುದು ಹುಡುಗರ ಕಡೆಯಿಂದ.
ಇದೆಯಲ್ಲ 7x ಈಕ್ವಲ್ಸ್ 7x ಈಕ್ವಲ್ಸ್ 7x is equal to 16 plus 9 ಸರಿ 7x is equal to 16 9 ಕೂಡಬೇಕು ಈಗ x is equal to 7 ನ ಕಡೆ ತಗೊಂಡಿದ್ದೀರಾ ಬಲಭಾಗಕ್ಕೆ ಅಂದಮೇಲೆ ಬರೀ x ಮಾತ್ರ ಉಳಿದಿರುತ್ತೆ ಆ 7 ನ ಆಡಿಸು x is equal to ಏನಪ್ಪಾ ಕೊಟ್ಟೆ ಅಲ್ವಾ x is equal to 25/7 ಹೌದಾ ಸೊ x ನ ಬೆಲೆ ಎಷ್ಟು ಬಂತು 25/7 ಅಂತ ಅದಕ್ಕೊಂದು ಸ್ಕ್ವೇರ್ ಸರಿ ಹೋಗೋಣ ಸೊ ಈಗ 4 ರೇಖಾತ್ಮಕ ಸಮೀಕರಣಗಳನ್ನು ಸಹ ಬಿಡಿಸೋದು ಹೇಗೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡಿದ್ದೀರಿ ಹೌದಲ್ಲಪ್ಪ ಸರಿ ಹಾಗಿದ್ರೆ ಈಗ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದು ಹೇಗೆ ಅಂತಕ್ಕಂಥದ್ದನ್ನ ಕಲ್ತ್ಕೊಂಡ್ವಿ ನಾವು ಇದರ ಪರಿಹಾರಗಳನ್ನು ತಿಳ್ಕೊಂಡಿದ್ದೀವಿ ಹೌದಾ ಸೊ ನಂತರ ಆಮೇಲೆ ನಾನು ನಿಮ್ಗೆ ಇದರ ಆಧಾರಿತವಾಗಿ ಮನೆ ಕೆಲಸವನ್ನು ಸಹ ಕೊಡ್ತೀನಂತ ಸರಿನಾ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಅನ್ವಯಿಕ ಸಮಸ್ಯೆಗಳನ್ನ ನೋಡ್ತಾ ಹೋಗೋಣ ನಮ್ಮ ನಿತ್ಯ ಜೀವನಕ್ಕೆ ಅನ್ವಯಿಸಿಕೊಂಡು ಈ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಬಹುದು ನಾವು ಹಾಗಾದ್ರೆ ಅದು ಯಾವ ರೀತಿ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣಪ್ಪ ನೋಡಿ ಒಂದು ಉದಾಹರಣೆ ಲೆಕ್ಕವನ್ನ ಇಲ್ಲಿ ಬಿಡಿಸಿ ತೋರಿಸ್ತೀನಿ ನಾನು ಗಮನಿಸಿ ಈ ಕಡೆ 11ರ ಗುಣಕಗಳ 3 ಅನುಕ್ರಮ ಗುಣಕಗಳ ಅಂತ ತಗೊಳ್ಳೋಣ 11ರ 3 ಅನುಕ್ರಮ ಗುಣಕಗಳ ಮೊತ್ತ 363 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ನೋಡಿ 11ರ 3 ಅನುಕ್ರಮ ಗುಣಕಗಳ ಮೊತ್ತ ಎಷ್ಟಂತೆ 363 ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅದರಲ್ಲಿ ಒಂದು ಸಂಖ್ಯೆನೂ ಸಹ ನಮ್ಗೆ ಇವಾಗ ಗೊತ್ತಿಲ್ಲ ಅಲ್ವಾ ಮಕ್ಕಳ ಹಾಗಾದ್ರೆ ನಾವೇನಕ್ಕೆ ತಗೊಳ್ಳೋಣ ಮೊದಲನೇ ಸಂಖ್ಯೆಯನ್ನ x ಆಗಿರಲಿ ಅಂತ ತಗೊಂಡ್ಬಿಡೋಣ ಅರ್ಥ ಆಗ್ತಿದೆಯಾ ಅದರ ಒಂದು ಗುಣಕ ಏನಾಗಿರಲಿ ಅಂತ ತಗೊಳ್ಳೋಣ x ಆಗಿರಲಿ ಅಂತ ತಗೊಳ್ಳೋಣ ಸೊ ನೋಡಿ ಒಂದು ಗುಣಕ x ಆಗಿರಲಿ ಒಂದು ಗುಣಕ ಏನಾಗಿರಲಿ ತಗೊಳ್ಳೋಣ x ಆಗಿರಲಿ ಅಂತ ತಗೊಳ್ಳೋಣ ಹಾಗಾದ್ರೆ ಅನುಕ್ರಮ ಗುಣಕಗಳು ಅಂತ ಹೇಳ್ತಾ ಇದ್ರಪ್ಪ ಅನುಕ್ರಮ ಅಂದ್ರೆ ಏನರ್ಥ ಅಂದ್ರೆ ಒಂದಾದ ನಂತರ ಇನ್ನೊಂದು ಅರ್ಥ ಆಗ್ತಿದೆಯಾ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸಂಖ್ಯೆಗಳನ್ನ ಹೇಳುವಾಗ 1 2 3 4 5 6 7 8 ಹೀಗೇನೆ ಹೇಳ್ತಾ ಹೋಗ್ತೀವಿ ಹೌದಾ ಅದೇ ನಾವು ಸಂಖ್ಯೆಗಳನ್ನ ಹೇಳ್ರಿ ಅಂತ ಅಂದ್ಕೊಳ್ಳಿ 2 10 11 21 ಅಂತಂತ ಹೇಳ್ಬಿಟ್ಟು ಏನೋ ಹೇಳೋಲ್ಲ ಹೌದು ತಾನೆ ಇದನ್ನ ಒಂದು ಅನುಕ್ರಮಣಿಕೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಸೊ ಅದೇ ರೀತಿಯಲ್ಲಿ ಇಲ್ಲಿ ಅನುಕ್ರಮವಾದಂತಹ 3 ಗುಣಕಗಳು
ಏನು ತಗೊಂಡಿದೀವಿ? x ಅಂತ ತಗೊಂಡಿದೀವಿ. ಹೌದಾ? ಹಾಗಾದ್ರೆ ಇನ್ನ ಉಳಿದ ಎರಡು ಗುಣಕಗಳು ಹೇಗಿರುತ್ತವೆ ಅಂತಕ್ಕಂಥದನ್ನ ನೋಡೋಣಪ್ಪ. ಒಂದು ಗುಣಕ x ಆಯ್ತು ಅಂತಂದ್ರೆ ಅದರ ಇನ್ನೊಂದು ಗುಣಕ x ಪ್ಲಸ್ 11. x ಗೆ ಇನ್ನ 11 ಸೇರಿಸಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ಅನುಕ್ರಮ ಗುಣಕವನ್ನು ನೋಡೋದಾದ್ರೆ x ಪ್ಲಸ್ 22. ಸರಿ ಏನಪ್ಪ? x ಪ್ಲಸ್ 11 x ಪ್ಲಸ್ 11 x ಪ್ಲಸ್ 22. ಅರ್ಥ ಆಗ್ತಿದೆಯಾ? ಸೊ ಇವುಗಳ ಮೂರು ಅನುಕ್ರಮ ಗುಣಕಗಳ ಮೊತ್ತ ಎಷ್ಟು ಅಂತ ಹೇಳ್ತಾರೆ? ಮೊತ್ತ ಎಷ್ಟು? 363. ಹೌದಾ? ಮೂರು ಅನುಕ್ರಮ ಗುಣಕಗಳ ಮೊತ್ತ 363. ಹಾಗಾದ್ರೆ ಆ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಮಾಡೋಣಂತಪ್ಪ, ನೋಡ್ಕೊಳ್ಳಿ. ಈಗ x ಪ್ಲಸ್ ಬ್ರಾಕೆಟ್ ಇಂದ ಹೊರಗೆ ಬರೀತೀವಿ ಇದನ್ನ. x ಪ್ಲಸ್ 11 ಪ್ಲಸ್ x ಪ್ಲಸ್ 22 ಇಸ್ ಈಕ್ವಲ್ ಟು 363. ಹೌದೇನಪ್ಪ? ಸರಿ, ಹಾಗಿದ್ರೆ x ಪ್ಲಸ್ x ಮೂರು ಸಜಾತಿ ಪದಗಳಿವೆ. ಎಷ್ಟಾಗುತ್ತೆ? x ಪ್ಲಸ್ x ಪ್ಲಸ್ x. ಹೌದು, 3x. ಅದ್ರ ಸಹಗುಣಕ ಏನು ಇಲ್ಲ ಅಂತಂದ್ರೆ ಒಂದಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಹೌದಲ್ವಾ? ಸೊ ಎಷ್ಟು? 3x ಪ್ಲಸ್ ಅದ್ರ ಜೊತೆ ಇವಾಗ ಸಂಖ್ಯೆಗಳಿದೆ, ಅವನ್ನು ಬರೆದ್ಬಿಡೋಣ. ಎಷ್ಟು? 11 ಪ್ಲಸ್ 22 ಇಸ್ ಈಕ್ವಲ್ ಟು ಎಷ್ಟಪ್ಪ? 363 ಹೇಳ್ತೀಯ, ಹಾಗೆ ಬರೆಯೋಣ. ಅರ್ಥ ಆಗ್ತಿದೆ ಅಲ್ವಾ? ನಂತರ 3x ಪ್ಲಸ್ 11 ಪ್ಲಸ್ 22 ಎರಡನ್ನು ಕೂಡೋಣ. ಎಷ್ಟು? 33 ಇಸ್ ಈಕ್ವಲ್ ಟು ಎಷ್ಟಪ್ಪ? 363. 3x ಪ್ಲಸ್ 33 ಇಸ್ ಈಕ್ವಲ್ ಟು 363. ಈಗ x ನ ಬೆಲೆಯನ್ನ ಕಂಡುಹಿಡಿಬೇಕು ನಾನು. ಹಾಗಾಗಿ ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಎಡಭಾಗದಲ್ಲಿ 3x ನ ಮಾತ್ರ ಉಳಿಸ್ಕೊಂಡು ಈ 33ನ 363 ಜೊತೆ ಹಾಕ್ಬಿಡ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಹೇಗೆ? 3x ಇಸ್ ಈಕ್ವಲ್ ಟು 363 ಪ್ಲಸ್ 33 ಈ ಕಡೆ ತಂದ್ಕೊಳ್ಳೋಣ. ಏನಾಗುತ್ತೆ? ಮೈನಸ್ 33. ಹೌದೇನಪ್ಪ? 3x ಇಸ್ ಈಕ್ವಲ್ ಟು 363ರಲ್ಲಿ 33ನ ಕಳಿಬೇಕು. ಎಷ್ಟು ಬರುತ್ತೆ? 330. ಹೌದಾ? ಸೊ 330 ಬರುತ್ತೆ. ನಂತರ x ಇಸ್ ಈಕ್ವಲ್ ಟು 330 ಡಿವೈಡೆಡ್ ಬೈ 3. ಹೌದೇನಪ್ಪ? 3ರಿಂದ ಡಿವೈಡ್ ಮಾಡೋಣ ಇದನ್ನ. 3 1 3 3 1 3 3 0. ಹೌದಾ? ಸೊ ಹಾಗಾದ್ರೆ x ಗೆ ಬೆಲೆ ಎಷ್ಟು ಬಂತಪ್ಪ ನಮ್ಗಿಲ್ಲಿ? 110. ನೋಡಿ, x ನ ಬೆಲೆ ಸಿಕ್ಕಿದ್ರೆ ನಮ್ಗಿಲ್ಲಿ ಇನ್ನ ಉಳಿದಂತ ಎರಡು ಅನುಕ್ರಮ ಗುಣಕಗಳನ್ನ ಕಂಡು ಹಿಡಿಬೋದ ನಾವಿಲ್ಲಿ? ಹೇಗೆ ನೋಡಿ, 11ರ 3 ಅನುಕ್ರಮ ಗುಣಕಗಳು. 11ರ 3 ಅನುಕ್ರಮ ಗುಣಕಗಳು ಯಾವ್ಯಾವ ಅಂತ ಹೇಳಿದ್ರೆ x ಪ್ಲಸ್ 11 x ಪ್ಲಸ್ 22. ಇಲ್ಲಿ x ಅಂದ್ರೆ ಎಷ್ಟು ಬಂದಿದೆ? 110 ಇದೆ. x ನ ಜಾಗಕ್ಕೆ 110 ಬರೆಯೋಣ. ಇಲ್ಲಿ x ಪ್ಲಸ್ 11 ಇದೆ ಅಂದ್ರೆ 110 ಪ್ಲಸ್ 11. ಇಲ್ಲಿ x ಪ್ಲಸ್ 22 ಅಂದ್ರೆ 110 ಪ್ಲಸ್ 22. 110 ಪ್ಲಸ್ 11 ಕೂಡಿದ್ರೆ 121. ಹಾಗೇನೆ 110 ಪ್ಲಸ್ 22 132. ಅರ್ಥ ಆಯ್ತಲ್ವಾ?
ಮತ್ತೆ 132 ಕೂಡೋಣ. 0 1 1 1 2 3 1 2 3 3 6 1 2 3 363 ಬಂತೇನಪ್ಪ. ಹಾಗಾದ್ರೆ ನಾವು ಮಾಡಿರೋ ಲೆಕ್ಕ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ನಾವು ಈ ರೀತಿ ತಾಳೆ ನೋಡ್ಕೋಬಹುದು. ಇದನ್ನ ಅರ್ಥ ಆಯ್ತಲ್ವಾ ಇದು? ಸರಿ, ಹಾಗಿದ್ರೆ ಇದನ್ನ ಬರ್ಕೊಂಡಿದ್ದೀವಿ. ಬರ್ಕೊಂಡಾಯ್ತಲ್ವ ಮಕ್ಕಳ ಇದನ್ನ? ಸರಿ, ಹಾಗಿದ್ರೆ ರೇಖಾತ್ಮಕ ಸಮೀಕರಣಗಳ ಪರಿಹಾರದಲ್ಲಿ ಮಕ್ಕಳೇ ನಾವು ಯಾವ ರೀತಿ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನ ಕಂಡುಹಿಡಿಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ವಿ. ಹಾಗೇನೆ ಅದರ ಅನ್ವಯಿಕ ಸಮಸ್ಯೆಗಳನ್ನು ಸಹ ನೋಡಿದ್ವಪ್ಪ, ಹೌದಪ್ಪ? ಈಗ ನಾನು ನಿಮ್ಗೆ ಕೆಲವು ಲೆಕ್ಕಗಳನ್ನ ಕೊಡ್ತೀನಿ, ಗೊತ್ತಾಗ್ತಿದೆಯಾ? ಆ ಲೆಕ್ಕಗಳನ್ನ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಬಿಡಿಸ್ಕೊಂಡು ಅವುಗಳ ಬೆಲೆಗಳನ್ನ ಕಂಡುಹಿಡ್ಕೊಂಡು ಚರಾಕ್ಷರದ ಬೆಲೆಯನ್ನ ಕಂಡುಹಿಡ್ಕೊಂಡು ಬಂದು ನನಗೆ ತೋರಿಸ್ಬೇಕು ನಾಳೆ ದಿನ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಆ ಲೆಕ್ಕಗಳನ್ನ ಬರ್ಕೊಳ್ಳಿ. ಹೋಮ್ವರ್ಕ್ ತಗೊಳ್ಳಿ. ಈ 5 ಸಮೀಕರಣಗಳು ಸಹ ಏನ್ ಮಾಡ್ಬೇಕಾಗುತ್ತೆ, ನೀವು ಬಿಡಿಸ್ಕೊಂಡು ಬರ್ಬೇಕಾಗುತ್ತೆ. ಹಾಗೇನೆ ಇನ್ನೊಂದು ಅನ್ವಯಿಕ ಸಮಸ್ಯೆಯನ್ನ ಕೊಡ್ತಾ ಹೋಗ್ತೇನಪ್ಪ. ಆರನೇದು 2 ಸಂಖ್ಯೆಗಳ ಮೊತ್ತ 95. ಅದರಲ್ಲಿ ಒಂದು ಸಂಖ್ಯೆಯು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಒಂದು
ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಒಟ್ಟು 6 ಲೆಕ್ಕಗಳಿದೆ. ಇಲ್ಲಿ 5 ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋದು, ಕಡೆಯದಾಗಿ ಒಂದು ಅನ್ವಯಿಕ ಸಮಸ್ಯೆಯನ್ನು ಸಹ ನೀಡಿದ್ದೀನಿ ನಾನು ನಿಮಗೆ. ಹೌದಾ? ನಾಳೆ ಬರ್ತಾ ಈ ಎಲ್ಲಾ ಲೆಕ್ಕಗಳನ್ನು ಸಹ ಮಾಡಿಕೊಂಡು ಬರಬೇಕಾಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಅಂದ್ರೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಏನನ್ನ ಅರ್ಥ ಮಾಡ್ಕೊಂಡ್ವಿ? ಬೀಜಗಣಿತೀಯ ಸಮೀಕರಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಹೌದಾ? ಬೀಜಗಣಿತೀಯ ಸಮೀಕರಣಗಳಿಗೆ ಉದಾಹರಣೆಯನ್ನ ತಿಳ್ಕೊಂಡ್ವಿ. ಅದಾದ ನಂತರ ಏನನ್ನ ತಿಳ್ಕೊಂಡ್ವಿ? ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು, ಆ ರೇಖಾತ್ಮಕ ಸಮೀಕರಣಗಳಿಗೆ ಉದಾಹರಣೆಗಳನ್ನು ಸಹ ತಿಳ್ಕೊಂಡ್ವಿ. ಹೌದಲ್ವಾ? ಸೊ ಹಾಗೇನೆ ನೆಕ್ಸ್ಟ್ ಏನ್ ಮಾಡಿದ್ವಿ? ಆ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರಗಳನ್ನು ಸಹ ಕಂಡುಹಿಡಿದ್ವಿ. ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೀವೇ ಬಿಡಿಸಿದ್ರಿ. ಹೌದಾ? ಬೋರ್ಡ್ ಮೇಲೆ ಬಂದು ಲೆಕ್ಕಗಳನ್ನ ಮಾಡಿ ತಿಳ್ಕೊಂಡಿದ್ದೀವಿ. ಹೌದಾ? ಅದೇ ರೀತಿಯಲ್ಲಿ ಅದ್ರ ಮೇಲಿನ ಅನ್ವಯಿಕ ಲೆಕ್ಕಗಳನ್ನು ಸಹ ನಾವು ಸಾಲ್ವ್ ಮಾಡಿದ್ವಿ. ಇಷ್ಟು ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಇದಾದ್ಮೇಲೆ ನೀವು 8ನೇ ತರಗತಿಯಲ್ಲಿ ಒಂದ್ಸಲ ಕಲಿತಿರ್ತಕ್ಕಂಥ ಲೆಕ್ಕಗಳು. ಹೌದಲ್ವಾ? ಸೊ ಇಲ್ಲಿಗೆ ನಾವು ಈ ತರಗತಿಯನ್ನ ಮುಕ್ತಾಯ ಮಾಡೋಣಪ್ಪ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನ ಮಾಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ?